ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಮನೆಗಳಾಗಿರುವುದು, ಇವತ್ತು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲೇ ನಾವು ಮನೆಗಳನ್ನ ಪಡೆಯಬಹುದು. ಮತ್ತೆ ಇದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತಹ ಒಂದು PMY ವತಿಯಿಂದ ಕೂಡ ನಾವೇನ್ ಮಾಡಬಹುದು, ಸುಮಾರು 3 ಲಕ್ಷದವರೆಗೆ ಅನುದಾನವನ್ನ, ಒಂದು ಸಬ್ಸಿಡಿಯನ್ನ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ನಾವೇನ್ ಮಾಡಬಹುದು. ಆ ಒಂದು ಹಣ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡು ನಾವೇನ್ ಮಾಡಬಹುದು ಅಂದ್ರೆ ಮನೆಯನ್ನ ಕಟ್ಟಿಸಿಕೊಳ್ಳಬಹುದು. ಈ ಒಂದು ಯೋಜನೆಗೆ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬಹುದು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂತ ಆ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಇವತ್ತು ಮನೆ ಇದೆ ಸರ್, ಸ್ವಲ್ಪ ಹಳೆದಾಗಿದೆ, ಸ್ವಲ್ಪ ಜಾಗ ಇದೆ ಸರ್, ನಮ್ಗೆ ಮನೆ ಹಾಕಿಸ್ಕೋಬೇಕಾಗಿದೆ, ಗ್ರಾಮ ಪಂಚಾಯತಿಯಲ್ಲಿ ಹಾಕಿ ಕೊಡ್ತಾ ಇಲ್ಲ ಸರ್, ನಾವೇ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕನ್ನೋರು ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಇವತ್ತು ಬಡವರಿಗೆ ಸ್ವಂತ ಮನೆ ಕಟ್ಟಿಸಿಕೊಳ್ಳಲು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಫ್ರೀ ಹೌಸಿಂಗ್ ಸ್ಕೀಮ್ ಒಂದು ಅಡಿಯಲ್ಲಿ ಸ್ವಂತ ಮನೆ ಕಟ್ಟಿಸಿಕೊಳ್ಳಿಕ್ಕೆ ಸುಮಾರು 3 ಲಕ್ಷ ರೂಪಾಯಿವರೆಗೆ ಕೂಡ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಅನುದಾನವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿದ ನಂತರ ನೀವು ಅಪ್ರೂವಲ್ ಅನ್ನ ಪಡೆದು ಸುಮಾರು 3 ಲಕ್ಷದವರೆಗೆ ಒಂದು ಸಬ್ಸಿಡಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಅಂದ್ರೆ ರಾಜೀವ್ ಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೊರೇಷನ್ ಮೂಲಕ ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬೇಕಾಗುತ್ತೆ. ಸುಮಾರು 2.5 ಲಕ್ಷದಿಂದ 5 ಲಕ್ಷ ರೂಪಾಯಿ ನೀವೇನ್ ಮಾಡಬಹುದು, ಈ ಒಂದು ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವವರಿಗೆ ಈ ಒಂದು ಸಹಾಯಧನವನ್ನು ಸಂಪೂರ್ಣವಾಗಿ ಪಡೆಯಬಹುದು. ಹಾಗಾದ್ರೆ ಇದಕ್ಕೆ ಅರ್ಜಿ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂದ್ರೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವೇನ್ ಮಾಡಬೇಕು, ಇಲ್ಲಿ ನಾವೇನು ಸರ್ಚ್ ಮಾಡಬೇಕಾಗಿದೆ, PMAY ಅಂತ ನೀವು ಸರ್ಚ್ ಮಾಡ್ಕೋಬೇಕಾಗಿದೆ. PMAY 2.0 ಅನ್ನುವಂತ ಒಂದು ಅಪ್ಲಿಕೇಶನ್ ಇವಾಗಲೇ ಸ್ಟಾರ್ಟ್ ಅಲ್ಲಿ ಇರುವಂತದ್ದು, ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಈ ಒಂದು PMAY 2.0 ಅಂತ ಕೂಡ ನೀವು ಸರ್ಚ್ ಮಾಡ್ಕೋಬಹುದು. ಈ ರೀತಿಯಾಗಿರುವಂತ ನಮಗೆ ಸಂಪೂರ್ಣವಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನಾವು ನೋಡಬಹುದು, ಈ ರೀತಿಯಾಗಿ ಸಾಕಷ್ಟು ಒಂದು ಲಿಂಕ್ಗಳು ಮತ್ತೆ ವೆಬ್ಸೈಟಿನ ಒಂದು ಮಾಹಿತಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಇದರಲ್ಲಿ PMAY ಅಂತ ಇರುತ್ತೆ, ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ನಾವೇನ್ ಮಾಡ್ಬೇಕಾಗುತ್ತೆ, ಈ ರೀತಿಯಾಗಿರುವಂತಹ ಒಂದು ಪೇಜ್ ನಮಗೆ ಸಂಪೂರ್ಣವಾಗಿ ಓಪನ್ ಆಗ್ಲಿಕ್ಕೆ ಶುರುವಾಗ್ತದೆ. ಹೌದಾ? ಓಪನ್ ಆದ ನಂತರ ನೋಡಬಹುದು, ಇಲ್ಲಿಂದ ಅಪ್ಲೈ ಫಾರ್ PMAY 2.0 ಅಂತ ಇರುತ್ತೆ. PMAY ಅಂತ ಕಾಣಿಸ್ತಾರ 2.0 ಸ್ಕೀಮ್ ಗೈಡ್ಲೈನ್ಸ್ ಕೂಡ ನೀವು ಏನ್ ಮಾಡಬಹುದು, ಇಲ್ಲಿಂದ ಸಂಪೂರ್ಣವಾಗಿ ಇದರ ಒಂದು ನೋಟಿಫಿಕೇಶನ್ ಕೂಡ ನೀವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಂಗ್ಲಿಷ್ ಒಳಗೆ ನೀವೇನ್ ಮಾಡಬಹುದು, ಈ ಒಂದು PMAY ಅನ್ನುವಂತ ಒಂದು ಸ್ಕೀಮಿನ ಬಗ್ಗೆ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಸಂಪೂರ್ಣವಾಗಿ PDF ಒಳಗಡೆ ನಿಮ್ಗೆ ಏನಾಗುತ್ತೆ, ಈ ಒಂದು ಯೋಜನೆ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ತಿಳ್ಕೋಬಹುದು. ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ, ಯಾರಿಗೆ ಈ ಒಂದು ಸ್ಕೀಮ್ ತಂದಿದ್ದಾರೆ ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ತಿಳ್ಕೊಂಡಾದ್ಮೇಲೆ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಮತ್ತೆ ಲಿಂಕ್ಗಳು ಕೂಡ ನಿಮ್ಗೆ ಕಾಣಿಸ್ತಾ ಇರತ್ತೆ. ಅವಾಗ ನಾನು ಮೇಲ್ಗಡೆ ಬಂದಾಗ ಅಪ್ಲೈ ಫಾರ್ ದ PMAY 2.0 ಅಂತ ಕಾಣಿಸ್ತಾ ಇರತ್ತೆ. ನಾವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆ, ಮಾಡಿದ ನಂತರ ನಮ್ಗೆ ಈ ರೀತಿಯಾಗಿರುವಂತಹ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ 2.0 ಅಂತ ಈ ರೀತಿಯಾಗಿ ನಮ್ಗೆ ಸಂಪೂರ್ಣವಾಗಿ ಬಂದಿರುವಂತದ್ದು. ಇದರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಅವಾಗ ಇಲ್ಲಿಂದ ಕೆಲವೊಂದಿಷ್ಟು ಲಿಂಕ್ ಗಳಾಗಿರ್ಬೋದು, ಇನ್ ಕೆಲವೊಂದಿಷ್ಟು ಸಾಕಷ್ಟು ಮಾಹಿತಿಗಳು ಕೂಡ ಇದರಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಯಾಕೆಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಮನೆ ಹಾಕೊಡ್ರಿ ಅಂದ್ರೆ ಅವ್ರಿಗೆ ಯಾರು ರೊಕ್ಕ ಕೊಡ್ತಾರೋ ಅವ್ರಿಗೆ ಅಷ್ಟೇ ಹಾಕೊಡ್ತಾರೋ, ಅವ್ರ ಮನೆ ಅದೋ ಇಲ್ಲೋ, ಇವ್ರು ಹೆಂಗ್ ವಾಸ ಮಾಡ್ತಾ ಇದಾರ ಅಂತೇಳಿ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ಅವ್ರಿಗೆ ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ಮಾತ್ರ ಮನೆ ಹಾಕೊಂಡಿರ್ತಾರ. ಹಂಗಾಗಿ ನಾವು ಕೂಡ ಏನ್ ಮಾಡ್ಬೋದು ಅಂದ್ರೆ, ಅವರನ್ನ ಕೇಳದೆ ಈ ರೀತಿಯಾಗಿ ಸರ್ಕಾರದವರೇ ಡೈರೆಕ್ಟ್ ಆಗಿ ಇವತ್ತು ಯಾರು ಮನೆ ಇಲ್ಲದಂತ ಕುಟುಂಬದವರು ಇದ್ದಾರೋ, ಇವತ್ತು BPL ಕುಟುಂಬ ಇರುವಂತಹ ಕುಟುಂಬದವರು, APL ಕಾರ್ಡ್ ಇರುವಂತಹ ಕುಟುಂಬದವರು, BPL ಅಥವಾ ನೀವು ರೇಷನ್ ಕಾರ್ಡ್ ಇರುವಂತಹ ಕುಟುಂಬದವರು ಆಗಿದ್ರೆ ಅಂದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಅವಾಗ ನಾವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವು ಇಲ್ಲಿ ಅಪ್ಲೈ ಫಾರ್ ದ PMAY 2.0 ಅಂತ ಕಾಣಿಸ್ತಾ ಇರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಓಕೆನಾ? ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ, ನಮ್ಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಓಪನ್ ಆಗುತ್ತೆ. ಇದರ ಒಂದು ಡ್ಯಾಶ್ ಬೋರ್ಡ್ ನೋಡಬಹುದು, ಎಲ್ಲವನ್ನು ಕೂಡ ಒಂದು ಸ್ಕೀಮ್ ಒಂದು ಗೈಡ್ಲೈನ್ಸ್ ನೋಡ್ಕೋಬಹುದು. ಹೋಮ್ ಪೇಜ್ ಹೋಗಬಹುದು. ಅಪ್ಲೈ ಫಾರ್ ದ ARH ಅಂತ ಇರುತ್ತೆ, ಇನ್ನೊಂದು ಯೋಜನೆ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿಂದ ನೀವು ಲಾಗಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನೀವೇನ್ ಮಾಡಬಹುದು ಅಂದ್ರೆ ಲಾಗಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಆಫೀಸ್ ಲಾಗಿನ್ ಇರುತ್ತೆ, ARH ಲಾಗಿನ್ ಇರುತ್ತೆ, ಅಪ್ಲಿಕೇಶನ್ ಒಂದು ಅಪ್ಲಿಕೆಂಟ್ ಲಾಗಿನ್ ಕೂಡ ನೀವೇನ್ ಮಾಡಬಹುದು, ಅಪ್ಲಿಕೆಂಟ್ ಅರ್ಜಿಯನ್ನ ಸಲ್ಲಿಸಿದೆ ಆದಲ್ಲಿ ನೀವು ಕೂಡ ಏನ್ ಮಾಡಬಹುದು, ಇಲ್ಲಿಂದ ಲಾಗಿನ್ ಅನ್ನ ಮಾಡ್ಕೋಬಹುದು. ಇಲ್ಲ ಸರ್ ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲೈ ಫಾರ್ ದ PMAY ಮೇಲೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ
ಈ ರೀತಿಯಾಗಿರುವಂತಹ ಪೇಜ್ ನಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ ಅಪ್ ಟು 2.5 ಲಕ್ಷದಿಂದ 3.5 ಲಕ್ಷದವರೆಗೆ ನಿಮ್ಗೆ ಒಂದು ಮನೆ ಕಟ್ಟಿಸಿಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ರೊಕ್ಕವನ್ನ ಕೇಂದ್ರ ಸರ್ಕಾರದವರು ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅರ್ಜಿ ಸಲ್ಲಿಸೋದರ ಒಂದು ಬ್ಯಾಂಕ್ ಖಾತೆಗೆ ಸಂಪೂರ್ಣವಾಗಿ ನೇರವಾಗಿ ಜಮಾ ಆಗುತ್ತೆ. ಅದು ಮನೆ ಅಪ್ರೂವಲ್ ಆದ ನಂತರ. ಗೊತ್ತಾಗಿದೆಯಾ? ಇದೆಲ್ಲವನ್ನು ಕೂಡ ಪ್ರೊಸೆಸ್ ನೀವೇನ್ ಮಾಡಬೇಕು, ಸಮಾಧಾನದಿಂದ ಇಂಗ್ಲಿಷ್ ಒಳಗಿರುತ್ತೆ. ಇದನ್ನ ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಓದ್ಕೊಂಡು ಯಾವ ರೀತಿಯಾಗಿ ಹಣ ಬರುತ್ತೆ, ಏನೆಲ್ಲ ಮಾಡಬೇಕು, ಮತ್ತೆ ಅದು ಏನಾಗಿರುತ್ತೆ ಅಂದ್ರೆ ಇಂಟ್ರೆಸ್ಟೆಡ್ ಸಬ್ಸಿಡಿ ಅಂತ ಸ್ಕೀಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಬ್ಸಿಡಿ ಮುಖಾಂತರ ನಮಗೆ ಈ ಒಂದು ಹಣವನ್ನ ಸಂಪೂರ್ಣವಾಗಿ ಜಮಾ ಕೊಡ್ತಾರೆ. ಸುಮಾರು 3 ಲಕ್ಷದಿಂದ 9 ಲಕ್ಷದವರೆಗೂ ಕೂಡ ನಾವೇನ್ ಮಾಡಬಹುದು, ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಎಲ್ಲವನ್ನು ಕೂಡ ಸಮಾಧಾನದಿಂದ ಓದ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ, ಕ್ಲಿಕ್ ಟು ಪ್ರೊಸೀಡ್ ಅಂತ ಬರುತ್ತೆ. ಇದರ ಮೇಲೆ ಕೂಡ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ ಅನ್ನುವಂಥದ್ದನ್ನ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು. ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೇಟ್ ಆಫ್ ಬರ್ತ್ ಇದೆಯೋ ಅವೆಲ್ಲವನ್ನು ಕೂಡ ಕರೆಕ್ಟ್ ಆಗಿ ಇರಬೇಕು. ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್, ನೇಮ್ ಆಸ್ ಪರ್ ಆಧಾರ್ ಕಾರ್ಡ್, ಡೇಟ್ ಆಫ್ ಬರ್ತ್ ಕೂಡ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇದೆ ಅದೇ ರೀತಿಯಾಗಿ ನೀವು ಇಲ್ಲಿ ಅಪ್ಲಿಕೇಶನ್ ಅಲ್ಲಿ ಹಾಕಬೇಕಾಗುತ್ತೆ. ಜೊತೆಗೆ ಇನ್ನೊಂದು ನಾವು ನೋಡ್ತಾ ಇದೀವಿ ಆಧಾರ್ ಡೀಟೇಲ್ಸ್ ಫ್ಯಾಮಿಲಿ ಮೆಂಬರ್ಸ್, ಅಂದ್ರೆ ಮನೆಯಲ್ಲಿರುವಂತಹ ಎಲ್ಲ ಕುಟುಂಬದವರ ಒಂದು ಆಧಾರ್ ಕಾರ್ಡ್ ಕೂಡ ನಾವು ಬೇಕಾಗುತ್ತೆ. ಅವರ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆಯೋ ಅದೇ ರೀತಿಯಾಗಿ ನಾವು ಹೆಸರನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ಆಕ್ಟಿವ್ ಬ್ಯಾಂಕ್ ಅಕೌಂಟ್, ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಬೇಕಾಗುತ್ತೆ. ಚಾಲು ಆಗಿರುವಂತದ್ದು, KYC ಆಗಿರುವಂತದ್ದು, ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಬ್ಯಾಂಕ್ ಅಕೌಂಟ್ ಅನ್ನ ನೀವೇನ್ ಮಾಡಬೇಕಾಗುತ್ತೆ, IFSC ಕೋಡ್ ಮತ್ತೆ ಬ್ರಾಂಚ್ ಬ್ಯಾಂಕ್ ನೇಮ್ ಮತ್ತೆ ನಿಮ್ಮ ಅಕೌಂಟ್ ನಂಬರ್ ಅನ್ನ ನೀವು ಇಟ್ಕೋಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂತಹ ಸಮಯದಲ್ಲಿ. ಜೊತೆಗೆ ಇನ್ಕಮ್ ಪ್ರೂಫ್ ಕೂಡ ಬೇಕಾಗುತ್ತೆ, ಅಂದ್ರೆ ಇನ್ಕಮ್ ಕಾಸ್ಟ್ ಕೂಡ ನೀವೇನ್ ಮಾಡಬೇಕಾಗುತ್ತೆ. ಇಲ್ಲಿ ಅದರ RD ನಂಬರ್ ಆಗಿರ್ಬೋದು, ವರ್ಷಕ್ಕೆ ನಿಮ್ಮ ಇನ್ಕಮ್ ಎಷ್ಟಿದೆ ಅನ್ನೋದು ಕೂಡ ಕೇಳ್ತಾರೆ, ಅದನ್ನು ಕೂಡ ನೀವು ಹಾಕಿ ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದಾದ ನಂತರ ಲ್ಯಾಂಡ್ ಡೀಟೇಲ್ಸ್, ಅಂದ್ರೆ ನೀವು ಮನೆ ಕಟ್ತಾ ಇದ್ದೀರಲ್ಲ ಆ ಒಂದು ಜಾಗದಲ್ಲಿ ಎಲ್ಲಿ ಮನೆ ಕಟ್ತಾ ಇದ್ದೀರಿ ಅನ್ನುವಂತ ಒಂದು ಪ್ರೂಫ್ ಉತ್ತಾರೆ ಆಗಿರ್ಬೋದು, ಅಥವಾ ನೀವು ಬೇರೆ ಅಲ್ಲಿ ಏನಾದ್ರೂ ಒಂದು ದಾಖಲೆನ ಮನೆ ದಾಖಲೆಯನ್ನ ಕೊಡಬೇಕಾಗುತ್ತೆ. ಲ್ಯಾಂಡ್ ಡೀಟೇಲ್ಸ್ ಅಂದ್ರೆ ನೀವು ಮನೆ ಕಟ್ಟಲಿಕ್ಕೆ ಇವತ್ತು ಸರ್ಕಾರದಿಂದ ಸಬ್ಸಿಡಿ ತಗೋತಾ ಇದ್ದೀರಾ ಅಂದ್ರೆ ಎಲ್ಲಿ ಮನೆ ಕಟ್ಟಾಕತ್ತೀರ ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಆ ಒಂದು ಜಾಗದ ಉತ್ತಾರಿ ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಪಡೆದಿರುವಂತಹ ಒಂದು ದಾಖಲೆಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಅದನ್ನು ಕೂಡ PDF ಅಲ್ಲಿ ಇರಬೇಕು, 1 MB ಒಳಗೆ ನೀವು ಇಟ್ಕೋಬೇಕಾಗುತ್ತೆ, ಅಂದ್ರೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಓಕೆನಾ? ಇವೆಲ್ಲವನ್ನು ಕೂಡ ಆದ ನಂತರ ಇದೇ ಸೇಮ್ ಕೆಳಗಡೆ ಹಿಂದಿ ಒಳಗೆ ಕೊಟ್ಟಿರ್ತಾರೆ. ಎಲ್ಲವೂ ಕೂಡ ದಾಖಲೆಗಳು ಅದಾವ ಸರ್ ನನ್ನ ಹತ್ರ ಅಂದ್ರೆ ಪ್ರೊಸೀಡ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ನೀವು ಅರ್ಹತೆನ ಹೊಂದಿರ್ತಿರೋ ಇಲ್ಲೋ ಅಂತ ಕೇಳತ್ತೆ. ಅವಾಗ ನಾವೇನ್ ಮಾಡ್ಬೇಕು, ಇಲ್ಲಿಂದ ಕರ್ನಾಟಕದ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿಂದ ಹೌಸ್ ಇನ್ಕಮ್ ಅಂತ ಕೇಳತ್ತೆ. ವರ್ಷಕ್ಕೆ ನಿಮ್ ಇನ್ಕಮ್ 25,000 ಇಟ್ಕೋತಾ ಅದನ್ನೇ. ಬೆನಿಫಿಷಿಯರ್ ಲ್ಯಾಂಡ್ ಕನ್ಸ್ಟ್ರಕ್ಷನ್ ಅಂತ ಇರುತ್ತೆ. ಇದರಲ್ಲಿ ನೀವೇನ್ ಮಾಡ್ಬೋದು, ಇಂಟ್ರೆಸ್ಟೆಡ್ ಸಬ್ಸಿಡಿ ಸ್ಕೀಮ್ ಅಂತ ನಾನು ಏನ್ ಮಾಡ್ತಾ ಇದ್ದೇನೆ, ನನಗೆ ಸಬ್ಸಿಡಿ ಸಿಕ್ಕರೆ ಸಾಕು 3 ಲಕ್ಷ ಅಂತ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೇನೆ. ಅಥವಾ ಇಲ್ಲ ಸರ್ ಲ್ಯಾಂಡ್ ಇದೆ ನಾನು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆ ಅಂದ್ರೆ ಇದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಹೌಸಿಂಗ್ ಒಂದು ಪಾರ್ಟ್ನರ್ಶಿಪ್ ಸರ್, ನಾನು ಬೇರೆಯವರು ನನ್ನ ಮನೆ ಕಟ್ಕೊಟ್ರೆ ಸಾಕು ಅವರ ಒಂದು ಇದ್ರೊಳಗೆ ನಾನು ಮನಿ ತಗೋತಾ ಇದ್ದೇನೆ ಅಂದ್ರೆ ಇದನ್ನ ಸೆಲೆಕ್ಷನ್ ಮಾಡ್ಕೋಬಹುದು. ಇಲ್ಲ ಸರ್ ನಾನು ಇಂಟ್ರೆಸ್ಟೆಡ್ ಒಂದು ಸಬ್ಸಿಡಿ ಮುಖಾಂತರ ತಗೋತಾ ಇದ್ದೇನೆ, ಸಬ್ಸಿಡಿ ಸೆಲೆಕ್ಷನ್ ಮಾಡ್ಕೋರಿ. ಇಲ್ಲೇನ್ ಕೇಳತ್ತಪ್ಪ ಅಂದ್ರೆ ಎನಿವೇರ್ ಇನ್ ಇಂಡಿಯಾ ಅಂತ ಕೇಳತ್ತೆ. ನೀವೇನ್ ಡೂ ಯು ಓನ್ ಆಸ್ ಫೋಕಸ್ ಹೌಸ್ ಎನಿವೇರ್ ಇಂಡಿಯಾ, ಎಲ್ಲಾದ್ರೂ ಮನೆ ಇದೆಯಾ ನಿಮ್ಮ ಸ್ವಂತ ಅಂತ ಕೇಳುತ್ತೆ. ಎರಡನ್ನು ಕೂಡ ಇಲ್ಲ ಅಂತ ಹೇಳ್ಬೇಕು. ಆಮೇಲೆ ನೀವೇನ್ ಇಲ್ಲಿ ಕೇಳುತ್ತೆ, ನೀವು ಒಂದು ಹೌಸಿಂಗ್ ಒಂದು ಸ್ಕೀಮ್ ಏನಾದ್ರೂ ಅಪ್ಲೈ ಮಾಡಿದೀರಾ ತಗೊಂಡಿದ್ದೀರಾ ಅಂತ ಕೇಳುತ್ತೆ. ಇಲ್ಲ ಅಂತಂದ್ರೆ ಎಲಿಜಿಬಿಲಿಟಿ ಚೆಕ್ ಮಾಡ್ಕೋಬಹುದು. ಮಾಡಿದ ನಂತರ ಸಂಪೂರ್ಣವಾಗಿ ನಮ್ಗೆ ಈ ರೀತಿಯಾಗಿ ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿಂದ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಹೆಸರಿದೆ ಅದೇ ರೀತಿಯಾಗಿ ಹೆಸರನ್ನ ನೀವೇನ್ ಮಾಡ್ಬೇಕು, ಮೆನ್ಷನ್ ಮಾಡ್ಕೊಂಡು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಜನರೇಟ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು. ಓಕೆ, ನಾನು ಸಂಪೂರ್ಣವಾಗಿ ಹಾಕಿದ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಓಕೆ, ಸಂಪೂರ್ಣವಾಗಿ ಹಾಕಿದ ನಂತರ ಜನರೇಟ್ OTP ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಈ ರೀತಿಯಾಗಿ ನಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಅದೇ ನಂಬರ್ಗೆ OTP ಬರುತ್ತೆ. ನೀವು ಓಕೆ ಅನ್ನ ಮಾಡ್ಕೋಬೇಕು. ಒಂದು ವೇಳೆ OTP ಬರ್ತಾ ಇಲ್ಲ ಅಂದ್ರೆ ಆ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತ ಅರ್ಥ. ಗೊತ್ತಾಗ್ತಿದ್ಯಾ? ಅವಾಗ ನಾನು OTP ಬಂದಿದೆ, ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬಂದಿರುವಂತ OTP ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಕೆಳಗಡೆ ಹಾಕಿ ನಾನು ಏನ್ ಮಾಡ್ತಾ ಇದ್ದೀನಿ, ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಅನ್ನ ಸಂಪೂರ್ಣವಾಗಿ ಮಾಡ್ಕೋತಾ ಇದ್ದೀನಿ. ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇನ್ನೊಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಬಹಳಷ್ಟು ಈಸಿ ಆಗಿರುತ್ತೆ. ಇವೆಲ್ಲವನ್ನು ಕೂಡ ನೀವು ಏನ್ ಮಾಡಬೇಕಾಗುತ್ತೆ, ಪರ್ಸನಲ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಆಗಿರಬಹುದು, ಹೌಸ್ ಹೋಲ್ಡರ್ ಡೀಟೇಲ್ಸ್ ಆಗಿರಬಹುದು, ಅದರ ಜೊತೆಗೆ ಇಲ್ಲಿಂದ ಆಧಾರ್ ಡೀಟೇಲ್ಸ್ ಆಗಿ ಅಡ್ರೆಸ್ ಡೀಟೇಲ್ಸ್ ಆಗಿರಬಹುದು, ಸ್ಕೀಮ್ ಡೀಟೇಲ್ಸ್ ಆಗಿರಬಹುದು, ಹೋಮ್ ಲೋನ್ ಡೀಟೇಲ್ಸ್ ಆಗಿರಬಹುದು. ಈ ರೀತಿಯಾಗಿ ನೀವು ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅದರ ಸಂಪೂರ್ಣವಾಗಿರುವಂತಹ ಆಧಾರ್ ಕಾರ್ಡ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಿದ್ಯಾ ಆದಲ್ಲಿ ಆಧಾರ್ ಕಾರ್ಡ್ ಲಿಂದ ಕೆಲವೊಂದಿಷ್ಟು ಮಾಹಿತಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡಿಕೊಂಡು ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ನೀವೇನ್ ಮಾಡಬೇಕಾಗುತ್ತೆ, ಇವೆಲ್ಲ ಫ್ಯಾಮಿಲಿ ಡೀಟೇಲ್ಸ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಹೌಸ್ ಹೋಲ್ಡರ್ ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ. ಜೊತೆಗೆ ಅಡ್ರೆಸ್ ಡೀಟೇಲ್ಸ್ ಅನ್ನ ಹಾಕಬೇಕಾಗುತ್ತೆ. ಅದಾದ ನಂತರ ಅಡ್ರೆಸ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಏನ್ ಅಡ್ರೆಸ್, ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಲಿಂದ ಬಂದಿರುತ್ತೆ, ಇನ್ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಲಿಂದ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕು,
ಇಲ್ಲಿ ನಿಮ್ಮ ಸ್ಟೇಟ್ ಆಗಿರ್ಬೋದು, ರಾಜ್ಯ, ಡಿಸ್ಟಿಕ್ ಎಲ್ಲವನ್ನು ಕೂಡ ಸಮಾಧಾನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿಕೊಂಡು ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ. ಅದರ ಜೊತೆಗೆ ಸ್ಕೀಮ್ ಡೀಟೇಲ್ಸ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಇಲ್ಲಿ ಸಂಪೂರ್ಣವಾಗಿ ಬರುತ್ತೆ. ಹೋಮ್ ಲೋನ್ ಡೀಟೇಲ್ಸ್ ಕೂಡ ಸಂಪೂರ್ಣವಾಗಿ ಬರುತ್ತೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು ಅಂದ್ರೆ ಈ ರೀತಿಯಾಗಿ GPS ಮಾಡೋದಾದ್ರೆ ನಮಗೆ ಒಂದು ಹಣ ಸಂಪೂರ್ಣವಾಗಿ ಬರ್ತಾ ಇರುತ್ತೆ. ಒಂದು ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡ್ಕೊಂಡು ನೀವೇನ್ ಮಾಡಬಹುದು. ಈ 5 ವಿಧಾನಗಳನ್ನ ಬಹಳಷ್ಟು ಈಸಿ ಆಗಿರುತ್ತೆ. ಎಲ್ಲರೂ ಕೂಡ ಪ್ರಯತ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾನು ಇವರ ಒಂದು ಆಧಾರ್ ಕಾರ್ಡ್ ಇಂದ ಅರ್ಜಿಯನ್ನ ಸಲ್ಲಿಸಿದ್ದೀನಿ. ಮನೆಯಲ್ಲಿ ಒಬ್ಬರಿಗೆ ಒಂದು ಅವಕಾಶ ಇದ್ದಿರುತ್ತೆ, ಆಲ್ರೆಡಿ ಹಾಕಿದ್ದೀನಿ. ಹಾಗಾಗಿ ನೀವು ಕೂಡ ಏನ್ ಮಾಡ್ಕೋಬಹುದು ಅಂದ್ರೆ ಇದೇ ರೀತಿಯಾಗಿ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಅಥವಾ ನೀವು ಕೂಡ ಅರ್ಜಿಯನ್ನ ಸಲ್ಲಿಸದೇ ಆದಲ್ಲಿ ಇವು ಡೀಟೇಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕಿದ ನಂತರ ಒಂದು PDF ಅನ್ನು ಓಪನ್ ಮಾಡಿಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಿದ ಒಂದು ಅಕ್ಲೋಸ್ಮೆಂಟ್ ಇಟ್ಕೊಂಡು ನಿಮ್ಮ ಮೇಲ್ ID ಮತ್ತೆ ಮೊಬೈಲ್ ನಂಬರ್ಗೆ ಮೆಸೇಜ್ ಬರ್ತಾ ಇರುತ್ತೆ, ಅದನ್ನ ನೋಡ್ತಾ ಇರಬಹುದು. ಜೊತೆಗೆ ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ಇದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಸ್ಟೇಟಸ್ ಗಳನ್ನು ಕೂಡ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ID ಇಂದ ನೀವೇನ್ ಮಾಡಬಹುದು, ಇಲ್ಲಿಂದ ಲಾಗಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರುತ್ತೆ. ಅಪ್ಲಿಕೇಶನ್ ID ಅನ್ನ ಕ್ಲಿಕ್ ಮಾಡ್ಕೊಳ್ಳೋದು, ನಿಮ್ಮ ಆಧಾರ್ ಕಾರ್ಡ್ ಹಾಕಿದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿರುವಂತಹ ಹೆಸರನ್ನ ಹಾಕಿ OTP ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇದರಲ್ಲಿ ಕೂಡ ನೀವು ಕೆಲವೊಂದಿಷ್ಟು ಮಾಹಿತಿಯನ್ನ ಇಲ್ಲಿಂದನೂ ಕೂಡ ಅರ್ಜಿ ಸಲ್ಲಿಸಬಹುದು. ಇಲ್ಲಿಂದನೂ ಕೂಡ ನಿಮ್ಮ ಅರ್ಜಿ ಸಲ್ಲಿಸಿರುವಂತಹ ಒಂದು ಸ್ಥಿತಿಗತಿ ಕೂಡ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಸಂಪೂರ್ಣವಾಗಿ ಹೇಳಿರುವಂತಹ ಇವತ್ತು ಯಾರಿಗೆಲ್ಲ ಮನೆಯನ್ನ ಕಟ್ಟಬೇಕಾಗಿದೆ ಸರ್, ನಮಗೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮನೆ ಹಾಕೊಡ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು, ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಜಿ ಸಂಪೂರ್ಣವಾಗಿ ಪ್ರಾರಂಭದಲ್ಲಿದೆ. ನೀವು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಿ ನೀವೇನ್ ಮಾಡಬಹುದು, ಸುಮಾರು 3 ಲಕ್ಷ ರೂಪಾಯಿನ ಲಾಭವನ್ನ ನೀವು ಸಂಪೂರ್ಣವಾಗಿ ಸಬ್ಸಿಡಿ ರೂಪದಲ್ಲಿ ಪಡಿಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಇದರಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಸಲ್ಲಿಸಬೇಕು, ವೆಬ್ಸೈಟ್ ಮತ್ತೆ ಎಲ್ಲ ತರದ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಏನಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ ನೀವು ಕಮೆಂಟ್ಸ್ ಅನ್ನ ಮಾಡಬಹುದು, ನಾನು ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಇದೇ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ